ನಾಗಮಂಗಲ ತಾಲೂಕು ಕಚೇರಿಯ ಮೇಲಿನ ಲೋಕಾಯುಕ್ತ ದಾಳಿಯನ್ನ ಸ್ವಾಗತಿಸುತ್ತೇನೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್.ಜೆ. ರಾಜೇಶ್. ತಾಲೂಕು ಆಫೀಸ್ಗೆ ಲೋಕಾಯುಕ್ತ ದಾಳಿ ಮಾಡಿದ್ದಾರೆ. ಆ ದಾಳಿಯನ್ನ ನನ್ನ ಕಾಂಗ್ರೆಸ್ ಪಕ್ಷದ ನಾಗಮಂಗಲ ಕಾಂಗ್ರೆಸ್ ಪಕ್ಷದಿಂದ ನಾನು ತುಂಬ ಹೃದಯದಿಂದ ಅದನ್ನು ಸ್ವಾಗತಿಸ್ತೇನೆ. ಅಧಿಕಾರಿಗಳು ಶಾಮೀಲಾಗಿರುವುದರಿಂದಲೇ ಇಂತಹ ಸ್ಕ್ಯಾಮ್ ನಡೆಯಲು ಸಾಧ್ಯ. ಬಗರ್ ಹುಕುಂ ಸಮಿತಿ ಸದಸ್ಯ ಆರ್. ಕೃಷ್ಣೇಗೌಡ ಹೇಳಿಕೆ. ರಾಜಭಾಷೆ ಗೊತ್ತಾಗ್ತಾ ಇದೆ. ಕೇಂದ್ರದ ಅಧಿಕಾರಿಗಳ ಸಾಮೂಹಿಕ ರೆಕಾರ್ಡ್ ಸೆಕ್ಷನ್ ಅಧಿಕಾರಿಗಳಿರ್ಬೋದು, ನಗರಸಭಾ ಅಧಿಕಾರಿಗಳಿರ್ಬೋದು, ಅವರೆಲ್ಲ ಸಾಮೀಲಾಗಿ ಹೇಳ್ತಕ್ಕಂಥ ಸ್ಕ್ಯಾಮ್ ಅದು ಅವರ ಲೋಕಾಯುಕ್ತ ವರದಿ ನಂತರದಲ್ಲಿ ಸ್ಕ್ಯಾಮ್ ಅನ್ನತಕ್ಕಂಥದ್ದು ತಪ್ಪೇನಿಲ್ಲ. ಪಾರದರ್ಶಕವಾಗಿ ತನಿಖೆ ನಡೆಸಿ, ಆದರೆ ನನಗೆ ಈ ಸರ್ಕಾರದ ಬಗ್ಗೆ ನಂಬಿಕೆ ಇಲ್ಲ. ಮಾಜಿ ಶಾಸಕ ಸುರೇಶ್ ಕುವಡ ಹೇಳಿಕೆ. ಬೆನಿಫಿಷಿಯರ್ಸ್ ಯಾರು, ಎಲ್ಲೆಲ್ಲಿ ಏನೇನು ಮಾಡ್ತಾ ಇರ್ತದೆ ಪಾರದರ್ಶಕವಾಗಿ ತನಿಖೆ ಸಿಗ್ತದೆ. ಆದರೆ ನನಗೆ ಈ ಸರ್ಕಾರದ ಬಗ್ಗೆ ನಂಬಿಕೆ ಇಲ್ಲ. ಕೇಸ್ ಏನೋ ಒಂದು 2 ದಿವಸ ನಡೀತದೆ, ಪಬ್ಲಿಸಿಟಿ ಆಗ್ತದೆ, ಅದರ ಮುಚ್ಚೋಗ್ತದೆ, ಎಲ್ಲರೂ ಮಾತಾಡ್ತಾರೆ. ನನ್ನ ಹಸ್ತಕ್ಷೇಪ 100% ಇಲ್ಲ. ಫುಲ್ ಫ್ರೀ ಹ್ಯಾಂಡ್ ಆಗಿ ತನಿಖೆ ಮಾಡಲು ತಿಳಿಸಿದ್ದೇನೆ. ಸಚಿವ ಎನ್. ಚೆಲುವರಾಯಸ್ವಾಮಿ ಹೇಳಿಕೆ. 100% ಇರಲ್ಲ. ಫುಲ್ ಫ್ರೀ ಹ್ಯಾಂಡ್ ಆಗಿ ಮಾಡಕ್ಕೆ ಹೇಳಿದ್ದೀನಿ. DC ಅವ್ರಿಗೂ ಹೇಳಿದ್ದೀನಿ, ಲೋಕಾಯುಕ್ತರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ. ಏನು ಎಷ್ಟು ಎಕ್ಸ್ಟೆಂಟ್ ಇದನ್ನ ಎಂಕ್ವೈರಿ ಮಾಡ್ಲಿಕ್ಕೆ ಸಾಧ್ಯ ಮಾಡಿ ಅಂತ ಹೇಳಿ. ದಾಖಲಾತಿ ತಿದ್ದುಪಡಿಯಂತಹ ಕರ್ತವ್ಯ ಲೋಪದ ಅಕ್ರಮ ನಡೆದಿರೋದು ಮೈಸೂರಿನ ರಾಜರತ್ನ ಹೋಟೆಲ್ನಲ್ಲಿ. ಮಂಡ್ಯ ಜಿಲ್ಲಾ ಲೋಕಾಯುಕ್ತ SP ಸುರೇಶ್ ಬಾಬು ಹೇಳಿಕೆ. ಇದನ್ನೆಲ್ಲ ಇವರು ಎಲ್ಲೆಲ್ಲಿ ತಿರ್ತಾ ಇದ್ರು ಅಂತ ಹೇಳ್ಬಿಟ್ಟು ಮೈಸೂರಲ್ಲಿ ಒಂದು ರಾಜರತ್ನ ಅಂತ ಹೋಟ್ಲ್ ಇದೆ. ರಾಜರತ್ನ ಹೋಟೆಲ್ ಮೈಸೂರಲ್ಲಿ ರಾಜರತ್ನ ಹೋಟ್ಲು, ಅಲ್ಲಿ ಅದು JSS ಹಾಸ್ಪಿಟಲ್ ನೋಡಿ, ಅದ್ರ ಎದುರುಗಡೆ ಇದೆ. ಅಲ್ಲಿ ಇವರು ಅದನ್ನ ಕೂತ್ಕೊಂಡು ತಿಂದ್ರು ರೆಕಾರ್ಡ್ಗಳನ್ನೆಲ್ಲ, ಈ ಸಾಗುವಳಿ ಚೀಟಿಗಳದು ಮತ್ತೆ ಈ ಈಶ್ವರಿ ರಿಜಿಸ್ಟರ್ಗಳು ಇವೆಲ್ಲ ಮಧ್ಯದಲ್ಲಿ ಹಳೇ ರೆಕಾರ್ಡ್ಗಳ ಮಧ್ಯದಲ್ಲಿ ಸೇರ್ಸೋದು. ಮೂಲ ದಾಖಲಾತಿಗಳನ್ನ ವ್ಯವಸ್ಥಿತವಾಗಿ ತಿದ್ದುಪಡಿ ಮಾಡುವ ಮೂಲಕ 300ಕ್ಕೂ ಹೆಚ್ಚು ಎಕರೆ ವಿಸ್ತೀರ್ಣದ ಸರ್ಕಾರಿ ಭೂಮಾಫಿಯಾ ಭ್ರಷ್ಟಾಚಾರದ ಆರೋಪದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳೇ ಜೈಲು ಪಾಲಾಗಿರುವ ಘಟನೆ ನಿಜಕ್ಕೂ ತಾಲೂಕು ಆಡಳಿತ ಸಾರ್ವಜನಿಕವಾಗಿ ಮೆತ್ತಲಾಗಿದೆ ಎಂಬುದಕ್ಕೆ ಮತ್ತೊಂದು ಸಾಕ್ಷಿ ಬೇಡ. ದರಖಾಸ್ತು ಯೋಜನೆಯ ಇತಿಹಾಸದಲ್ಲಿ ಇಡೀ ರಾಜ್ಯದಲ್ಲಿ ಇದುವರೆಗೆ ನಡೆದಿಲ್ಲದ ಇಷ್ಟೊಂದು ಪ್ರಮಾಣದ ಭ್ರಷ್ಟಾಚಾರ ನಡೆದಿರೋದು ಎಲ್ಲಿ ಅನ್ಕೊಂಡ್ರ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೌದು, ಪ್ರಾರಂಭದಲ್ಲಿ ಹಾಸನ ಜಿಲ್ಲೆಯಲ್ಲಿದ್ದು ನಂತರ ಮೈಸೂರು ಜಿಲ್ಲೆಗೆ ಸೇರ್ಪಡೆಯಾಗಿ ಪ್ರಸ್ತುತ ಮಂಡ್ಯ ಜಿಲ್ಲೆಯ ಅವಿಭಾಜ್ಯ ಅಂಗವಾಗಿರುವ ಈ ಕ್ಷೇತ್ರವನ್ನ ಪ್ರತಿನಿಧಿಸಿ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸುವ ಮೂಲಕ ಯಶಸ್ವಿ ರಾಜಕಾರಣಿ ಎಂದೆನಿಸಿಕೊಂಡಿರುವ ರಾಜ್ಯ ಸರ್ಕಾರದ ಗೌರವಾನ್ವಿತ ಕೃಷಿ ಸಚಿವರಾದ ಎನ್. ಚೆಲುವರಾಯಸ್ವಾಮಿರವರ ಸ್ವಕ್ಷೇತ್ರ ನಾಗಮಂಗಲದಲ್ಲಿ ಅಂದ್ರೆ ನಂಬೋದು ಕಷ್ಟ, ಆದ್ರೂ ನಂಬಲೇಬೇಕಾದ ಅನಿವಾರ್ಯತೆ ಇಲ್ಲಿನ ನಾಗರಿಕ ಸಮುದಾಯದ ದುಸ್ಥಿತಿಯಾಗಿದೆ. ಸ್ಥಳೀಯರ ದೂರಿನನ್ವಯ ರಚಿಸಲಾಗಿದ್ದ ತನಿಖಾ ತಂಡದ ವರದಿಯ ಆಧಾರದಲ್ಲಿ ನಾಗಮಂಗಲ ತಾಲೂಕು ಕಚೇರಿಯ ದರಖಾಸ್ತು ಶಾಖೆ, ರೆಕಾರ್ಡ್ ರೂಮ್ ಸೇರಿದಂತೆ ಆರೋಪಿತ ನೌಕರರ ಮನೆ, ವಾಹನ, ಸ್ಟೇಷನರಿ ಸ್ಟೋರ್ ಹಾಗೂ ಇಂತಹ ಅಕ್ರಮ ಚಟುವಟಿಕೆಗಳ ಆಶ್ರಯ ತಾಣವಾಗಿದ್ದ ಮೈಸೂರಿನ ರಾಜರತ್ನ ಹೋಟೆಲ್ನ ಕೊಠಡಿಗಳಲ್ಲಿ ಪರಿಶೀಲನಾ ದಾಳಿ ನಡೆಸಿದ ಲೋಕಾಯುಕ್ತರ ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡ ನಾಗಮಂಗಲ ಪಟ್ಟಣ ಠಾಣೆಯ ಪೊಲೀಸರು ಬಂಧಿಸಿದ್ದ ಕಂದಾಯ ಇಲಾಖೆಯ 5 ಆರೋಪಿಗಳನ್ನ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆಸಲಾದ ವೈದ್ಯಕೀಯ ತಪಾಸಣೆಯ ನಂತರ JMFC ನ್ಯಾಯಾಧೀಶರ ಆದೇಶದಂತೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿ ತಲೆಮರೆಸಿಕೊಂಡಿರುವ ಇನ್ನುಳಿದ 5 ಪತ್ತೆಗಾಗಿ ವ್ಯಾಪಕ ಬಲೆ ಬೀಸಲಾಗಿದೆ. ಈ ಬಗ್ಗೆ ಈ ನಿಮ್ಮ ವ್ಯೂ ನ್ಯೂಸ್ ಸುದ್ದಿ ವಾಹಿನಿಯೊಂದಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್.ಜೆ. ರಾಜೇಶ್, ಬಗರ್ ಹುಕುಂ ಸಮಿತಿ ಸದಸ್ಯ ಆರ್. ಕೃಷ್ಣೇಗೌಡ, ಮಾಜಿ ಶಾಸಕ ಸುರೇಶ್ ಕುವಡ ಮಾತನಾಡಿದ್ದಾರೆ. ತಾಲೂಕು ಆಫೀಸ್ಗೆ ಲೋಕಾಯುಕ್ತ ದಾಳಿ ಮಾಡಿದ್ದಾರೆ.
ಆ ದಾಳಿಯನ್ನು ನನ್ನ ಕಾಂಗ್ರೆಸ್ ಪಕ್ಷದ ನಾಗಮಂಗಲ ಕಾಂಗ್ರೆಸ್ ಪಕ್ಷದಿಂದ ನಾನು ತುಂಬ ಹೃದಯದಿಂದ ಅದನ್ನು ಸ್ವಾಗತಿಸ್ತೇನೆ. ಕಾರಣ ಇಷ್ಟೇ, ನಾನು 2018ರಿಂದನೂ ಇಲ್ಲಿಯೇ ತನಕ ನಾನು ನಿರಂತರವಾಗಿ ನಮ್ಮ ಪಕ್ಷದ ವತಿಯಿಂದ ಹೋರಾಟ ಮಾಡ್ಕೊಳ್ತೇನೆ. ಯಾಕೆಂದರೆ ಸಾಗುವಳಿಗಾರರಿಗೆ ಚೀಟಿ ಕೊಡೋದ್ರಲ್ಲಿ ಅಕ್ರಮ ನಡೀತದೆ, ದುಡ್ಡಿಸ್ಕೊಂಡು ಸ್ಯಾಂಕ್ಷನ್ ಮಾಡ್ತಾರೆ, ಮತ್ತು ಯಾರ್ಯಾರಿಗೋ ಬೆಂಗಳೂರಿನವರು ಅಥವಾ ದಳ್ಳಾಳಿಗಳ ಮುಖಾಂತರ ತಿದ್ದುಪಡಿ ಆಯ್ತದೆ ಅಂತೇಳಿ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀನಿ. ಇವತ್ತು ಲೋಕಾಯುಕ್ತ ದಾಳಿಗೆ ನಾನು ಸಂಪೂರ್ಣವಾಗಿ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಸ್ವಾಗತಿಸ್ತೀನಿ ಅಂತ. ಕಾರಣ ಇಷ್ಟೇ, ಏನು ಅಂದರೆ ಅಲ್ಲಿ ಎಷ್ಟೋ ಜನ ದಳ್ಳಾಳಿಗಳು ಇವತ್ತು ಏನು ಹೇಳ್ತಾರೆ, ಏನೋ ಯಾರು ರಾಜಕಾರಣಿಗಳು ಬೇಡಿ ಅಧಿಕಾರಿಗಳು ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಕೊತೀವಿ ಅಂತೇಳಿ ಕೆಲವು ಸ್ವಲ್ಪ ಮುಖಂಡರುಗಳು, ಕೆಲವು ದಳ್ಳಾಳಿಗಳು ಮತ್ತು ಅಧಿಕಾರಿ ವರ್ಗ ಸೇರಿಕೊಂಡು ಈ ಥರದ ಒಂದು ಭ್ರಷ್ಟಾಚಾರ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಮಾನ್ಯ ನಮ್ಮ ಚಲುವರಾಯಸ್ವಾಮಿಯವರು ಸುಧಾ ಇದನ್ನು ತನಿಖೆ ಮಾಡಬೇಕು ಅಂತೇಳಿ DC ಮತ್ತು ಇವರಿಗೆ AC ಅವರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡಿ ಅದನ್ನು ತನಿಖೆನ ಮಾಡಿದ್ರು. ಅದನ್ನು ಅಂತಿಮವಾಗಿ ಬಂದ ಮೇಲೆ ತಿರುಗು ಅದರೊಳಗೆ ಲೋಪಗಳನ್ನು ಹುಡುಕೋದಕ್ಕೆ ಕಷ್ಟಕರವಾಗ್ತಾ ಇದೆ. ಏಕೆಂದರೆ ಇಷ್ಟೊಂದು ಅಧಿಕಾರಿಗಳು ಕೆಳಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ನಮ್ಮ ಚಲುವರಾಯಸ್ವಾಮಿಯವರು ನಾನು ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಸಹ ನಾನು ಧನ್ಯವಾದವನ್ನು ಅರ್ಪಿಸಬೇಕಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಜನರಿಗೆ ಒಂದೇ ನ್ಯಾಯ, ಎಂಥ ರಾಜಕಾರಣಿ ಎಂಥ ಪ್ರಭಾವಿ ವ್ಯಕ್ತಿಗಳಿಗಾದ್ರು ಒಂದೇ ನ್ಯಾಯ ಸಮಾಜ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅದಕ್ಕೆ ನಮ್ಮ ನ್ಯಾಯಯುತವಾಗಿ ಯಾರು ಅಗೌರವಯುತವಾಗಿ ನಡ್ಕೊಂಡಿರ್ತಾರೋ ಅದು ಅವ್ರು ಪನಿಷ್ಮೆಂಟ್ ಆಗ್ತದೆ. ಲೋಕಾಯುಕ್ತ ಇದೆ, ಯಾರಾಗಿರಲಿ ಅವರು, ನಾನು ಅವ್ರ ಹೆಸರು ಇವ್ರ ಹೆಸರು ಅಂತಕ್ಕಂಥದ್ದು ಬೇಡ. ತಪ್ಪಿತಸ್ಥರು ಯಾರು ಆರೋಪಿತ ಕಂಡು ಬರ್ತದೋ ಅವ್ರಿಗೆ ಪನಿಷ್ಮೆಂಟ್ ಆಗಲಿ. ಆ ಪನಿಷ್ಮೆಂಟ್ ಆಗಲಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಸಿಗ್ತಕ್ಕಂಥ ನ್ಯಾಯ ಸಿಗ್ತಕ್ಕಂಥದ್ದು. ಅದಕ್ಕೆ ನನ್ನ ಸಹಕಾರ ಇದೆ, ಅದರಲ್ಲಿ ಯಾವುದೂ ಏನಿಲ್ಲ. ಬಟ್ ನಮ್ಮ ಅವಧಿನಲ್ಲಿ ನಮ್ಮ ಕಾರ್ಯವ್ಯಾಪ್ತಿ ಬಂದಿರ್ತಕ್ಕಂಥ ಏನು ಇದಿದೆ ಅದನ್ನು ನಾವು ಸಂಪೂರ್ಣವಾಗಿ 100% ಕಾರ್ಯವಾಚ ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥ ಮಾತು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜಭಾಷೆ ಗೊತ್ತಾಗ್ತಾ ಇದೆ. ಎಲ್ಲ ಕೇಂದ್ರದ ಅಧಿಕಾರಿಗಳ ಸಾಮಿಲಿಂದ ರೆಕಾರ್ಡ್ ಸೆಕ್ಷನ್ ಅಧಿಕಾರಿಗಳಿರ್ಬೋದು, ನಗರಸಭಾ ಅಧಿಕಾರಿಗಳಿರ್ಬೋದು, ಅವರೆಲ್ಲ ಸಾಮಿಲಾಗಿ ಹೇಳ್ತಕ್ಕಂಥ ಸ್ಕ್ಯಾಮ್, ಅದು ಅವರ ಲೋಕಾಯುಕ್ತ ವರದಿ ನಂತರದಲ್ಲಿ ಸ್ಕ್ಯಾಮ್ ಅಂತಕ್ಕಂಥದ್ದು ಅದಕ್ಕೆ ತಪ್ಪೇನಿಲ್ಲ. ಬಟ್ ಅಲ್ಲಿದ್ರೆ ಅವ್ರು ಪ್ರಾಯಶ್ಚಿತ್ತ ಅನುಭವಿಸ್ತಾರೆ. ಅದಕ್ಕೆ ನಮ್ದೇನಿಲ್ಲ, ನಾವು ಸಹಕಾರ ಕೊಡೋಕ್ಕೆ ರೆಡಿ ಇದ್ದೀವಿ. ಬೆನಿಫಿಷಿಯರ್ಸ್ ಯಾರು, ಎಲ್ಲೆಲ್ಲಿ ಏನೇನು ಮಾಡ್ತಾ ಇರ್ತದೆ ಪಾರದರ್ಶಕವಾಗಿ ತನಿಖೆ ಸಿಗ್ತದೆ. ಆದರೆ ನನಗೆ ಈ ಸರ್ಕಾರದ ಬಗ್ಗೆ ನಂಬಿಕೆ ಇಲ್ಲ. ಈ ಕೇಸ್ ಏನೋ ಒಂದು 2 ದಿವಸ ನಡೀತದೆ, ಪಬ್ಲಿಸಿಟಿ ಆಗ್ತದೆ, ಆದರೆ ಮುಚ್ಚೋಗ್ತಕ್ಕಂಥ ಕೆಲಸ ಎಲ್ಲನೂ ಮಾಡ್ತಕ್ಕಂಥ ಕೆಲಸನೂ ಮಾಡ್ತಾರೆ. ಯಾಕೆಂದರೆ ಇದರಲ್ಲಿ ಭಾಳ ಪ್ರಭಾವಿಗಳಿದ್ದಾರೆ. ಒಂದು ಪಕ್ಷದ ಅಧ್ಯಕ್ಷನೇ ಈ ಕೆಲಸ ಎಲ್ಲ ಮಾಡ್ತಾ ಇರ್ತಾನೆ, ಒಂದು ಪಕ್ಷದ ಯಾವುದೋ ಒಂದು ಪೊಸಿಷನ್ ಇರ್ತಕ್ಕಂಥ ಈ ಕೆಲಸ ಎಲ್ಲ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವ್ರವ್ರನ್ನ ಕಾಪಾಡ್ಕೊಳ್ಳೋಕ್ಕೆ ಸರ್ಕಾರದಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾರೆ ಬೇಕಾದ್ರೂ ಹೋಗ್ತಾರೆ. ಯಾವ ರೈತ 10 ವರ್ಷಗಳಿಂದ ಭೂಮಿನಲ್ಲಿ ಉಳುಮೆ ಮಾಡ್ಕೊಂಡಿದ್ದಾನೆ ಅವನು ಮಾತ್ರ ಭೂಮಿ ಕೊಡಬೇಕು. ಅದನ್ನು ಬಿಟ್ಟು ನಾಳೆ ಮುಂದೊಂದು ದಿವಸ ಯಾವುದೋ ಸರ್ಕಾರಿ ಯೋಜನೆಗಳು ಬರ್ತದೆ, RTC ನನ್ನ ಹೆಸರಿದೆ ಸಾಕು, ದುಡ್ಡನ್ನು ಬರ್ತದೆ, ಯಾರ್ಯಾರು ಮಾಡಿಸ್ಕೊಳ್ತಾ ಇದ್ದಾರೆ. ಏನು ತೆಗೆದ್ರೆ ಸಾಕು, RTC ಇತ್ತೀಚೆಗೆ ಯಾವ ಕಂಪ್ಯೂಟರ್ RTCಗಳು ಹೊಸ್ತಾಗಿದೆ ತೆಗೆದು ತನಿಖೆ ಮಾಡಿದ್ರೆ ಎಲ್ಲ ಸಿಕ್ಕಾಕ್ಬಿಡ್ತಾರೆ. ಇದೇನು ದೊಡ್ಡ ವಿಷಯ ಅಲ್ಲ. ಇದರಲ್ಲಿ ಜಿಲ್ಲಾಡಳಿತ, ತಾಲೂಕು ಆಡಳಿತ ಎಲ್ಲ ಸಹ ಶಾಮೀಲಾಗಿದೆ. ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಮಾತುಕತೆ ಮಾಡ್ತಾರೆ. ಸಚಿವ ಎನ್ ಚಲುವರಾಯಸ್ವಾಮಿರವರು ಮೊಬೈಲ್ ಕರೆಯೊಂದಿಗೆ ಪ್ರತಿಕ್ರಿಯೆ ನೀಡಿರುವುದು ಹೀಗೆ. ನಾನು 10 days ಇಂದ DC ಅವರಿಗೆಲ್ಲ ಇಲ್ಲಿ ನಡೀತಾ ಇರೋದನ್ನ ತಿಳಿಸಿದ್ದೆ. ಅದು ಬಹುಶಃ ನಾವು ಒಂದು ಟೀಮ್ ಕಳಿಸಿ ಏನಾದ್ರು ಒಂದು ಎನ್ಕ್ವೈರಿ ಆಗ್ಬೇಕು. ಸ್ವಲ್ಪ ಇಲ್ಲೆಲ್ಲ ಬಹಳ ಗುಂಪು ದಾಖಲೆಗಳು ಸೃಷ್ಟಿ ಮಾಡೋದು, ಕರೆಕ್ಷನ್ ಮಾಡೋದು, ಇದೆಲ್ಲ ಸ್ವಲ್ಪ ಔಟ್ಸೈಡರು ಆಫೀಸ್ ಇನ್ಕ್ಲೂಡ್ ಆಗಿರೋದು ಎಲ್ಲ ಇದೆ ಅನ್ನೋದನ್ನ ನನಗೆ ಮಾಹಿತಿ ಬಂದು ಹೇಳಿದೆ DC ಅವ್ರಿಗೆ. ಅವ್ರು ಪ್ಲಾನ್ ಮಾಡ್ತಾ ಇದ್ರು, ಅಷ್ಟರೊಳಗಡೆ ಬಂದಿದೆ ದಿಸ್ ಇಸ್ ಗುಡ್ ಅಂತ. ಸರ್, ಇದ್ರೊಳಗೆ ತಮ್ಮ ಹಸ್ತಕ್ಷೇಪ ಮುಂದಕ್ಕೂ ಇರಲ್ಲ ಅಂತ ಅನ್ಕೋತಾ ಇದ್ರು ಜನಗಳು. 100% ಇರಲ್ಲ. ಫುಲ್ ಫ್ರೀ ಹ್ಯಾಂಡ್ ಆಗಿ ಮಾಡಕ್ ಹೇಳಿದೀನಿ, DC ಅವ್ರಿಗೂ ಹೇಳಿದೀನಿ, ಲೋಕಾಯುಕ್ತರಿಗೂ ರಿಕ್ವೆಸ್ಟ್ ಮಾಡಿದೀನಿ. ಎಷ್ಟು ಎಕ್ಸ್ಟೆಂಟ್ ಇದನ್ನ ಎಂಕ್ವೈರಿ ಮಾಡ್ಲಿಕ್ಕೆ ಸಾಧ್ಯ ಮಾಡಿ ಅಂತ ಹೇಳಿದ್ದೀನಿ. ಒಟ್ಟಾರೆ ನಾಗಮಂಗಲದಲ್ಲಿ ಮಿತಿ ಮೀರಿರುವ ಭ್ರಷ್ಟಾಚಾರಿಗಳಿಂದ ದಾರಿ ತಪ್ಪಿರುವ ದರಖಾಸ್ತು ಯೋಜನೆಯ ಬಗರ್ಹುಕುಂ ಹೆಸರಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ಜಾಲದಲ್ಲಿ ನಾಪತ್ತೆಯಾಗಿರುವ 5 ಆರೋಪಿಗಳು ಮಾತ್ರವಲ್ಲದೆ ಸಮಾಜದ ಮುಖಂಡರೆನ್ನುವ ಮುಖವಾಡ ಧರಿಸಿ ಗೋಮುಖ ವ್ಯಾಘ್ರಗಳಂತಿರುವ ಭ್ರಷ್ಟರ ಬೇಟೆಯೊಂದಿಗೆ ನಿಯಮ ಬಾಹಿರವಾಗಿ ಮಂಜೂರಾಗಿರುವ 300ಕ್ಕೂ ಹೆಚ್ಚು ಎಕರೆ ವಿಸ್ತೀರ್ಣದ ಸರ್ಕಾರಿ ಜಮೀನು ಮತ್ತೆ ಸರ್ಕಾರದ ಹೆಸರಿನಲ್ಲೇ ಉಳಿಯಲಿ ಅಥವಾ ಅರ್ಹ ಫಲಾನುಭವಿ ರೈತರಿಗೆ ಸಿಗುವಂತಾಗಲಿ ಎಂಬುದೇ ನಿಮ್ಮ ವ್ಯೂ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಆಶಯವಾಗಿದೆ.